ದೇವರ ಪರಿಶುದ್ಧ ನಾಮದಲ್ಲಿ ಈ ಆನ್ಲೈನ್ ಗಿಲ್ಗಾಲ್ ಸರ್ಕಲ್ ಆಫ್ ಸ್ಟೋನ್ಸ್ ನಲ್ಲಿ ಸೇರಿ ಬಂದಂತ ಸರ್ವರಿಗೂ, ಕ್ರಿಸ್ತನ ಹಿಂಬಾಲಕರೆಲ್ಲರಿಗೂ ಪ್ರಭು ಯೇಸು ಕ್ರಿಸ್ತನ ಸಮುದ್ರ ನಾಮದಲ್ಲಿ ವಂದನೆಗಳನ್ನ ಸಲ್ಲಿಸುತ್ತಾ, ದೇವರನ್ನು ನಾವು ಆರಾಧಿಸುವ ಹಾಗೆ ನಮ್ಮ ಕಣ್ಣುಗಳನ್ನು ಮುಚ್ಚಿ ದೇವರಿಗೆ ಸಮರ್ಪಣಾ ಮನೋಭಾವದಿಂದ ನಮ್ಮನ್ನು ನಾವು ಸಮರ್ಪಿಸಿಕೊಂಡು ಆರಂಭ ಮಾಡೋಣ. ನೀವು ನಿಮ್ಮ ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ. ಇದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆಯು. ನಮ್ಮ ಆರಾಧನೆಯ ಆರಂಭವು ತಂದೆ, ಕುಮಾರ, ಪರಿಶುದ್ಧಾತ್ಮನಾಗಿರುವ ತ್ರೈಕ ದೇವರ ನಾಮದಲ್ಲುಂಟಾಗಲಿ. ಆಮೇನ್. ದೇವರ ವಾಕ್ಯ ಸಂದೇಶಕ್ಕೆ ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳುವ ಹಾಗೆ ಗೀತೆಯಲ್ಲಿ ಆತ್ಮಸ್ವರೂಪನೆ, ಪ್ರಿಯ ಆತ್ಮಸ್ವರೂಪನೆ, ಈಗ ಬಾದೇವ, ಇಳಿದು ಬಾದೇವ ನಮ್ಮ ಮಧ್ಯದೊಳು ಎಂಬುದಾಗಿ ಕೇವಲ ಪಲ್ಲವಿಯನ್ನು ಮಾತ್ರ ನಾವು ಹಾಡುತ್ತಾ ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳೋಣ. ಆತ್ಮಸ್ವರೂಪನೇ, ಪ್ರಿಯ ಆತ್ಮಸ್ವರೂಪನೇ, ಈಗ ಬಾದೇವ, ಇಳಿದು ಬಾದೇವ ನಮ್ಮ ಮಧ್ಯದೊಳು. ಈಗ ಬಾದೇವ, ಇಳಿದು ಬಾದೇವ ನಮ್ಮ ಮಧ್ಯದೊಳು. ಆತ್ಮ ಸ್ವರೂಪನಾದಂತ ತಂದೆಯಾದ ದೇವರೇ, ನೀನು ನಮ್ಮ ಮಧ್ಯದಲ್ಲಿ ಇಳಿದು ಬಾ ಕರ್ತನೆ. ಈ ನೂತನ ದಿನದಂದು ನಿನ್ನ ಕೃಪೆಯನ್ನ ನಮ್ಮ ಮೇಲೆ ಸುರಿಯ ಮಾಡಿ ಈ ದಿನವನ್ನ ನಾವು ಕಾಣ್ಲಿಕ್ಕಾಗುವಂತ ಕೃಪೆಗೆ ನಮ್ಮನ್ನು ನಡೆಸಿದ್ದೀಯಲ್ಲಪ್ಪ, ನಿನಗೆ ಸ್ತೋತ್ರ. ಮಾಡಿದಂತೆಲ್ಲ ಮಹೋಪಕಾರಗಳಿಗಾಗಿ ಸ್ತೋತ್ರ. ನಡೆಸಿಕೊಂಡು ಬಂದಂತ ನಿನ್ನ ರೀತಿ ನೀತಿಗಳಿಗಾಗಿ ಸ್ತೋತ್ರ. ಕೊಟ್ಟಂತ ಈ ಜೀವಿತಕ್ಕಾಗಿ, ಜೀವನಕ್ಕಾಗಿ ಸ್ವಾಮಿ ನಜರೇತಿನ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ನಿನಗೆ ಸಕಲ ಘನ ಮಾನ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ ರಾಜ. ಈ ಮುಂಜಾವದಲ್ಲಿ ಕರ್ತನೆ, ನಿನ್ನ ಪ್ರಸನ್ನತೆ, ನಿನ್ನ ಇರುವಿಕೆ, ನಿನ್ನ ಮಾರ್ಗದರ್ಶನವನ್ನ ಸ್ವಾಮಿ ನಾವು ಬೇಡಿಕೊಂಡು ಬಂದಿದ್ದೇವೆ. ಸ್ವಾಮಿ, ವಾಕ್ಯವನ್ನ ಧ್ಯಾನಿಸುವಾಗ ಪವಿತ್ರಾತ್ಮನೇ, ನೀನು ನಮ್ಮೊಟ್ಟಿಗೆ ಮಾತನಾಡು ಕರ್ತನೆ. ನಮ್ಮ ಆಂತರಿಕ ಕಣ್ಣುಗಳನ್ನು ನೀನು ತೆರೆಯ ಮಾಡು. ನಾವು ನಿನ್ನನ್ನ ದೃಷ್ಟಿಸಿ, ನಿನ್ನನ್ನು ಆತುಕೊಂಡು, ನಿನ್ನನ್ನ ಸೇವಿಸಿ, ನಿನ್ನವರಾಗಿ ಬದುಕಿ ಬಾಳಲು ಕೃಪೆಯನ್ನು ಅನುಗ್ರಹಿಸಿಕೊಡು. ಈ ದಿನದ ಎಲ್ಲಾ ಕಾರ್ಯಗಳನ್ನ, ಮುಂದಿನ ಎಲ್ಲಾ ದಿನದ ಕೆಲಸಗಳನ್ನ, ಯೋಜನೆಗಳನ್ನ ನಿನ್ನ ಚಿತ್ತಕ್ಕೊಪ್ಪಿಸಿಕೊಡುತ್ತಾ ಸ್ವಾಮಿ, ನಿನ್ನ ಚಿತ್ತ ಉದ್ದೇಶದಂತೆಯೇ ನಮ್ಮ ಜೀವಿತಗಳಲ್ಲಿ ಕಾರ್ಯ ಸಾಧಿಸಿ ನೀನು ಮಹಿಮೆ ಹೊಂದಿಕೊ. ಈ ದಿನದಲ್ಲಿ ವಾಕ್ಯ ಧ್ಯಾನ ಮಾಡುವಾಗ ಕರ್ತನೆ, ನೀನು ನಮ್ಮೊಟ್ಟಿಗೆ ಮಾತನಾಡು. ಮಾತನಾಡುವವನು ನಾನಲ್ಲ, ನೀನು ನಮ್ಮೊಟ್ಟಿಗೆ ಮಾತನಾಡು ಕರ್ತನೆ. ನನ್ನ ಶರಣನೇ, ನನ್ನ ವಿಮೋಚಕನೇ, ನನ್ನ ಮಾತುಗಳು, ನಮ್ಮೆಲ್ಲರ ಹೃದಯದ ಧ್ಯಾನವು ಕೇವಲ ನಿನಗೆ ಮಹಿಮೆ ತರುವಂತದ್ದಾಗಿರಲಿ, ನಿನಗೆ ಸಮರ್ಪಕವಾಗಿರಲಿ ಕರ್ತನೆ. ಆಮೇಲೆ ಪ್ರಭು ಯೇಸು ಕ್ರಿಸ್ತನ ಸುಮಧುರ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳನ್ನ ಸಲ್ಲಿಸುತ್ತಾ, ಈ ಒಂದು ಬೆಳಗಿನ ಮುಂಜಾವದ ಆರಾಧನೆಯಲ್ಲಿ ನಮ್ಮನ್ನು ನಾವು ವಾಕ್ಯ ಧ್ಯಾನಕ್ಕೆ ನಮ್ಮನ್ನು ನಾವು ತೊಡಗಿಸಿಕೊಳ್ಳುವ ಹಾಗೆ ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 1ನೇ ವಚನ ಮತ್ತು 2ನೇ ವಚನವನ್ನ ನಾವು ಆಲಿಸೋಣ. ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ ಮೊದಲ 2 ವಚನಗಳನ್ನ ನಾವು ಓದಿ ಆಲಿಸೋಣ. ಆದುದರಿಂದ ಸಹೋದರರೇ, ದೇವರ ಕನಿಕರವನ್ನ ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ, ನೀವು ನಿಮ್ಮ ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ. ಇದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆಯು. ಈಗ ಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನ ಹೊಂದಿಕೊಂಡು ಪರಲೋಕ ಭಾವದವರಾಗಿರ್ರಿ. ಈಗಾದರೆ ದೇವರ ಚಿತ್ತಕ್ಕನುಸಾರವಾದದ್ದು, ಅಂದರೆ ಉತ್ತಮವಾದದ್ದು, ಮೆಚ್ಚುಗೆಯಾದದ್ದು, ದೋಷವಿಲ್ಲದ್ದು ಯಾವುದೆಂದು ವಿವೇಚಿಸಿ ತಿಳುಕೊಳ್ಳುವಿರಿ ಎಂಬುವಂಥದ್ದೇ.
ಪ್ರಸ್ತುತ ಲೋಕದಲ್ಲಿ ಸಂಧಾನ ಮಾಡಿಕೊಂಡು ಜೀವಿಸುವ ಅಥವಾ ರಾಜಿ ಮಾಡಿಕೊಂಡು ಜೀವಿಸುವ ಅಥವಾ ಪರಸ್ಪರ ಲೋಕದೊಟ್ಟಿಗೆ ಹೊಂದಾಣಿಕೆ ಮಾಡಿಕೊಂಡು ಜೀವಿಸುವ, ಸತ್ಯದ ಅಭಿಪ್ರಾಯವನ್ನ ಬದಲಾಯಿಸುವ, ತಿರುಚುವ ಜೀವಿತ ಈ ಲೋಕದಲ್ಲಾಗಿದೆ ಪ್ರಿಯರೇ. ಪಾಪವನ್ನ ಆಚರಿಸಲಾಗುತ್ತಾ ಇದೆ, ಪರಿಶುದ್ಧತೆಯನ್ನ ಹಾಸ್ಯ ಮಾಡಲಾಗುತ್ತಿದೆ. ದೇವರ ಭಯಕ್ಕಿಂತಲೂ ಲೋಕದ ಒಪ್ಪಿಗೆಯೇ ಮುಖ್ಯವಾಗಿದೆ. ಪ್ರಸ್ತುತ ಕ್ರೈಸ್ತ ಸಭೆಗಳಲ್ಲಿ ದೊಡ್ಡ ಅಪಾಯ ಹೊರಗಿನ ಹಿಂಸೆ ಅಲ್ಲವೇ ಅಲ್ಲ, ಬದಲಾಗಿ ಸಭೆಯಲ್ಲಿನ ರಾಜಿಯ ಜೀವಿತ, ಹೊಂದಾಣಿಕೆಯ ಜೀವಿತ, ಸಂಧಾನ ಮಾಡಿಕೊಂಡು ಪಾಪದೊಟ್ಟಿಗೆ ಸಂಧಾನ ಮಾಡಿಕೊಂಡು ಜೀವಿಸುವ ಜೀವಿತವಾಗಿದೆ ಪ್ರಿಯರೇ. ದೇವರು ನಮ್ಮನ್ನು ಪ್ರತ್ಯೇಕತೆಯ ಜೀವಿತಕ್ಕೆ ಆದಿಯಿಂದಲೂ ಕರೆದಿದ್ದಾತನಾಗಿದ್ದಾನೆ. ಐಗುಪ್ತದಲ್ಲಿ ಇಸ್ರಾಯೇಲರನ್ನ ಪ್ರತ್ಯೇಕತೆಯ ಜೀವಿತಕ್ಕೆ ಕರೆದ, ಬಾಬೇಲಿನಲ್ಲಿ ದಾನಿಯೇಲನನ್ನ ಪ್ರತ್ಯೇಕತೆಯ ಜೀವಿತಕ್ಕೆ ಕರೆದ, ರೋಮ್ ಸಾಮ್ರಾಜ್ಯದಲ್ಲಿ ಸಭೆಗಳನ್ನ ಪ್ರತ್ಯೇಕತೆಯ ಜೀವಿತಕ್ಕೆ ಕರೆದ, ಪ್ರಸ್ತುತ ಲೋಕದಲ್ಲಿ ನಮ್ಮನ್ನ ಈ ಪ್ರತ್ಯೇಕತೆಯ ಜೀವಿತಕ್ಕೆ ಕರೆಯುವಾತನಾಗಿದ್ದಾನೆ ಮತ್ತು ಕರೆದಾತನಾಗಿದ್ದಾನೆ. ಪೌಲ ಮೊದಲ 11 ಅಧ್ಯಾಯಗಳಲ್ಲಿ ಮನುಷ್ಯನ ಪಾಪ ಸ್ವಭಾವ, ನಂಬಿಕೆಯ ಮೂಲಕ ನೀತಿ ನಿರ್ಣಯ, ಕೃಪೆಯನ್ನ ಆತುಕೊಂಡು ಜೀವಿಸಿರಿ ಎಂಬುದಾಗಿ, ಕ್ರಿಸ್ತನೊಂದಿಗಿನ ಐಕ್ಯತೆಯನ್ನ ಹೊಂದಿಕೊಂಡು ಶುದ್ಧೀಕರಿಸಲ್ಪಟ್ಟವರಾಗಿ ದೇವರ ಸರ್ವಶಕ್ತತೆಯನ್ನ ನೀವು ಹೊಂದಿಕೊಂಡು ರಕ್ಷಣೆಯ ಕುರಿತು ತಿಳಿಸುತ್ತಾ ಈ 12ನೇ ಅಧ್ಯಾಯದಲ್ಲಿ ಪೌಲ ದೇವ ಜನರು ನಡೆದುಕೊಳ್ಳಬೇಕಾದಂತ ರೀತಿ, ಅಂದರೆ ಜೀವನದ ಅನ್ವಯಕ್ಕೆ ಬೇಕಾದಂತ ಬೋಧನೆಗಳನ್ನ ಪ್ರಕಟಿಸುತ್ತಾ ಇದ್ದಾನೆ ಪ್ರಿಯರೇ. ಕ್ರೈಸ್ತ ಜೀವನವು ಕೇವಲ ಸತ್ಯವನ್ನ ತಿಳಿದುಕೊಳ್ಳುವುದಲ್ಲ, ಸತ್ಯದಂತೆ ಬದುಕುವುದಾಗಿದೆ. ಆ ಸತ್ಯ ಯೇಸು ಕ್ರಿಸ್ತನೇ. ನಾನೇ ಮಾರ್ಗವೂ ಸತ್ಯವೂ ಜೀವವೂ ಆಗಿದ್ದೇನೆ ಎಂಬುದಾಗಿ ಹೇಳುವಂತ ಜೀವಿತ ಇದಾಗಿದೆ ಪ್ರಿಯರೇ. ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯದ 1ನೇ ವಚನದಲ್ಲಿ ಗಮನಿಸಬೇಕಾದ ಅಂಶಗಳು ಹೀಗಿವೆ. ಆದುದರಿಂದ ಸಹೋದರರೇ ಎಂಬುದಾಗಿ ಪೌಲನು ಸಂಬೋಧಿಸುತ್ತಾನೆ. ಆದುದರಿಂದ ಎಂಬ ಪದ, ದೇವರು ನಮ್ಮನ್ನ ರಕ್ಷಿಸಿದ್ದಾನೆ, ಕ್ರಿಸ್ತನು ನಮಗೋಸ್ಕರ ಸತ್ತನು, ಆತನ ಕೃಪೆಯು ಬಹಳ ದೊಡ್ಡದ್ದು, ಆತನ ಪ್ರೀತಿಗೆ ಬೆಲೆಯೇ ಇಲ್ಲ ಎಂಬುದನ್ನ ಆತನು ಪ್ರಕಟಿಸುತ್ತಾ, ಈ ಪ್ರೀತಿಯ ಬೆಲೆಯ ಮೂಲಕವಾಗಿ ನೀವು ನಾನು ಆತನಿಗೆ ಪ್ರತ್ಯೇಕತೆಯ ಜೀವಿತವನ್ನ ಬದುಕಬೇಕು ಎಂಬ ಕರೆಯನ್ನ ಆತನು ನೀಡುವಾತನಾಗಿದ್ದಾನೆ. ಪರಿಶುದ್ಧತೆ ರಕ್ಷಣೆಯನ್ನ ಪಡೆಯುವ ಮಾರ್ಗವಲ್ಲ, ಬದಲಾಗಿ ರಕ್ಷಣೆಯ ಕ್ರಿಯಾರೂಪವಾಗಿದೆ. ಮುಂದುವರೆದು ಪೌಲ ಇಲ್ಲಿ ದೇವರ ಕನಿಕರವನ್ನ ನಿಮ್ಮ ನೆನಪಿಗೆ ತಂದು ಎಂಬುದಾಗಿ ಹೇಳುತ್ತಾನೆ. ಅಂದರೆ ದೇವರ ಕನಿಕರ ಎಂತದ್ದೆಂದರೆ, ನಾವು ಪಾಪ ಮಾಡಿದಾಗ್ಯೂ, ಪಾಪಿಗಳಾಗಿದ್ದಾಗ್ಯೂ ನಮ್ಮನ್ನ ಶಿಕ್ಷಿಸದೆ ಕ್ಷಮಿಸುವವನು, ಆತನಿಗೆ ದ್ರೋಹ ಮಾಡಿದರು ಮಾಡುತ್ತಿದ್ದರು ತನ್ನ ಮಕ್ಕಳನ್ನಾಗಿ ಅಂಗೀಕರಿಸುವವನು, ಪಾಪಿಗಳಾಗಿದ್ದಾಗಲೇ ನಮ್ಮನ್ನ ಪ್ರೀತಿಸುವವನು ಎಂಬುದನ್ನು ಪ್ರಕಟಿಸುವಂತದ್ದಾಗಿದೆ. ಯೇಸು ಕ್ರಿಸ್ತನ ಶಿಲುಬೆ ಪರಿಶುದ್ಧ ಜೀವನದ ಅಡಿಪಾಯವಾಗಿದೆ ಪ್ರಿಯರೇ. ದೇವರ ಕೃಪೆಯನ್ನ ನಿಜವಾಗಿ ಅರಿತವನು ಸುಲಭವಾಗಿ ಪಾಪದಲ್ಲಿ ಜೀವಿಸಲಾರನು ಎಂದು ಪ್ರಕಟಿಸುವಾತನಾಗಿದ್ದಾನೆ. ಮುಂದುವರೆದು, ನೀವು ನಿಮ್ಮ ದೇಹಗಳನ್ನ ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ ಎಂಬುದಾಗಿ ಬರೆಯಲ್ಪಟ್ಟಿದೆ. ಹಳೆಯ ಒಡಂಬಡಿಕೆಯ ಸಮಯದಲ್ಲಿ ಯಜ್ಞಗಳನ್ನ ಕೊಲ್ಲಲಾಗುತ್ತಿತ್ತು, ಯಜ್ಞ ವೇದಿಯ ಮೇಲೆ ಸಮರ್ಪಿಸಲಾಗುತ್ತಿತ್ತು ಮತ್ತು ಅದು ಸಂಪೂರ್ಣವಾಗಿ ದೇವರಿಗೆ ಸೇರಬೇಕಾಗಿತ್ತು. ಆದರೆ ಈಗ ಯೇಸು ಕ್ರಿಸ್ತನು ನಿನಗೋಸ್ಕರ ನನಗೋಸ್ಕರ ಒಂದೇ ಸಾರಿ ಶಿಲುಬೆ ಮೇಲೆ ತನ್ನನ್ನ ಯಜ್ಞ ರೂಪವಾಗಿ ಅರ್ಪಿಸಿದ್ದರಲ್ಲಿ
ಆತನು ಈ ದೇಹವೆಂಬ ದೇವಾಲಯದಲ್ಲಿ ವಾಸ ಮಾಡುವವನಾಗಿ ಕ್ರಿಸ್ತ ನಂಬಿಕೆಯಲ್ಲಿ ಜೀವಿಸ ನಮಗೆಲ್ಲ ನೀವೇ ನಾನೇ ದೇವರಿಗೆ ಸತ್ತ ಯಜ್ಞವಲ್ಲ, ಜೀವಂತ ಯಜ್ಞವಾಗಿ ಸಂಪೂರ್ಣ ಸಮರ್ಪಣೆಯ ಜೀವಿತವನ್ನ ಜೀವಿಸಬೇಕೆಂಬ ಕರೆಯನ್ನ ನೀಡುವಂತದ್ದಾಗಿದೆ. ಆ ಸಮರ್ಪಣೆಯ ಜೀವಿತ ಪರಿಶುದ್ಧತೆಗೆ ನಡೆಸುತ್ತದೆಂದು ಪ್ರಕಟಿಸುವವನಾಗಿದ್ದಾನೆ. ಇಲ್ಲಿ ದೇಹ ಸಮರ್ಪಣೆ ಎಂದರೆ ಕೇವಲ ಭಾನುವಾರದ ಆರಾಧನೆಯನ್ನ ಆಚರಿಸುವಂತದ್ದಲ್ಲ, ಕೇವಲ ಪ್ರಾರ್ಥನೆಯನ್ನು ಮಾಡುವಂತದ್ದಲ್ಲ, ಕೇವಲ ಧಾರ್ಮಿಕ ಆಚರಣೆಗಳಲ್ಲಿ ನಮ್ಮನ್ನ ತೊಡಗಿಸಿಕೊಳ್ಳುವಂತದ್ದಲ್ಲ. ದೇಹ ಸಮರ್ಪಣೆ ಎಂದರೆ ನಮ್ಮನ್ನ ಪರಿಪೂರ್ಣವಾಗಿ, ಅಂದ್ರೆ ನಮ್ಮ ಮನಸ್ಸನ್ನ, ನಮ್ಮ ದೇಹವನ್ನ, ನಮ್ಮ ಮಾತುಗಳನ್ನ, ನಮ್ಮ ಆಲೋಚನೆಗಳನ್ನ, ನಮ್ಮ ಜೀವನದ ಗುರಿಯನ್ನ ಪರಿಪೂರ್ಣವಾಗಿ ದೇವರಿಗೆ ಸಮರ್ಪಿಸಿಕೊಳ್ಳುವಂಥದ್ದು, ದೇವರ ಚಿತ್ತಕ್ಕೆ ಒಪ್ಪಿಸಿಕೊಡುವಂತದ್ದಾಗಿದೆ ಪ್ರಿಯರೇ. ನಮ್ಮ ನಡೆ, ನುಡಿ, ಕ್ರಿಯೆಗಳಲ್ಲಿ ದೇವರಿಗೆ ಮಹಿಮೆ ತರುವವುಗಳಾಗಿವೆ. ಯಾಕೆಂದರೆ ನಾವು ಈ ಲೋಕಕ್ಕೆ ಕಳುಹಿಸಿಕೊಟ್ಟದ್ದು ದೇವರಿಗೆ ಮಹಿಮೆ ಸಲ್ಲಿಸುವುದಕ್ಕಾಗಿ, ದೇವರಿಗೆ ಮಹಿಮೆ ತರುವಂತದ್ದಕ್ಕಾಗಿ ಆಗಿದೆ. ಇಲ್ಲಿ ಸಜೀವ ಯಜ್ಞ ಎಂಬುದಾಗಿ ಬರೆಯಲ್ಪಟ್ಟಿದೆ. ಅಂದರೆ ಯಜ್ಞದೋಪಾದಿಯಲ್ಲಿ ಜೀವಂತ ಯಜ್ಞ ಇದ್ದರೆ ಅದು ಅಲೆದಾಡುತ್ತದೆ, ಅದನ್ನ ಇಳಿದು ಹೋಗಬಹುದು, ಒಂದು ಕಡೆ ಇರುವುದಿಲ್ಲ. ಆ ಯಜ್ಞ ವೇದಿಯಿಂದ ಇಳಿದು ಹೋಗುವ ಸಾಧ್ಯತೆಗಳು ಇವೆ. ಆದರೆ ಇಲ್ಲಿ ತಿಳಿಸುವ ವಿಚಾರವೇನೆಂದರೆ, ನಾವು ಪ್ರತಿದಿನ ನಮ್ಮ ಜೀವಿತಗಳನ್ನ ಯಜ್ಞದೋಪಾದಿಯಲ್ಲಿ ದೇವರಿಗೆ ಅರ್ಪಿಸಿಕೊಳ್ಳಬೇಕು ಎಂಬುದಾಗಿದೆ. ಯೇಸು ಹೇಳಿದ್ದು, ಪ್ರತಿದಿನ ತನ್ನ ಶಿಲುಬೆಯನ್ನ ಹೊತ್ತುಕೊಂಡು ನನ್ನನ್ನ ಹಿಂಬಾಲಿಸು, ಪ್ರತಿದಿನ ತನ್ನ ಶಿಲುಬೆಯನ್ನ ಹೊತ್ತುಕೊಂಡು ಹಿಂಬಾಲಿಸು ಎಂಬುದಾಗಿ. ಅಂದರೆ ನಮ್ಮ ಶಿಲುಬೆಯನ್ನ ನಾವು ಹೊತ್ತುಕೊಂಡು ಕ್ರಿಸ್ತನನ್ನ ಹಿಂಬಾಲಿಸುವ, ಅಂದ್ರೆ ನಮ್ಮನ್ನು ನಾವು ದೇವರಿಗೆ ಯಜ್ಞ ರೂಪವಾಗಿ ಸಮರ್ಪಿಸಿಕೊಂಡು ಜೀವಿಸುವ ಕರೆಯನ್ನ ನಮಗೆ ನೀಡುವಂತದ್ದಾಗಿದೆ. ಪರಿಶುದ್ಧತೆ ಒಂದು ದಿನದ ಭಾವನಾತ್ಮಕ ಅನುಭವವಲ್ಲ, ಪ್ರತಿದಿನದ ಆತ್ಮೀಯ ಸಾವಾಗಿದೆ. ಮುಂದುವರೆದು ಇಲ್ಲಿ ಪೌಲ, ಪರಿಶುದ್ಧತೆ ಕೇವಲ ಪಾಪ ತಪ್ಪಿಸುವುದಲ್ಲ, ದೇವರಿಗೆ ಸಂಪೂರ್ಣವಾಗಿ ಸೇರಿದ ಜೀವಿತವಾಗಿದೆ, ಜೀವನವಾಗಿದೆ ಎಂಬುದನ್ನ ಆತನು ಪ್ರಕಟಿಸುತ್ತಾನೆ. ಅದಕ್ಕೆ ಪೌಲ ಮೆಚ್ಚುಗೆಯಾಗಿಯೂ, ಯಾರಿಗೆ? ದೇವರಿಗೆ ನೀವು ಮೆಚ್ಚುಗೆಯಾಗಿ ಇರ್ರಿ ಎಂಬುದಾಗಿ ಹೇಳುತ್ತಾನೆ. ಪ್ರಿಯರೇ, ಇಹಲೋಕದ ಮೌಲ್ಯಗಳು ಬದಲಾಗುತ್ತವೆ, ಸಂಸ್ಕೃತಿ ಬದಲಾಗುತ್ತದೆ, ಅಭಿಪ್ರಾಯಗಳು ಬದಲಾಗುತ್ತವೆ, ನೈತಿಕತೆ ಬದಲಾಗುತ್ತವೆ. ಆದರೆ ದೇವರ ಸತ್ಯ, ದೇವರು ಎಂದಿಗೂ ಬದಲಾಗುವುದಿಲ್ಲ ಎಂಬುದನ್ನ ದೇವರ ವಾಕ್ಯ ನಮಗೆ ಪ್ರಕಟಿಸುತ್ತಾ ಇದೆ ಪ್ರಿಯರೇ. ಅದಕ್ಕೆ ಪೌಲ, ನಿಜವಾದ ಆರಾಧನೆ ಪರಿಶುದ್ಧ ಜೀವನವಾಗಿದೆ ಎಂದು ತಿಳಿಸುತ್ತಾನೆ. ಅದಕ್ಕೆ ಅವನು ಮುಂದುವರೆದು ಹೇಳುತ್ತಾನೆ, ಇದೇ ವಿವೇಕ ಪೂರ್ವಕವಾದ ಆರಾಧನೆಯು. ಆರಾಧನೆ ಎಂದರೆ ಕೇವಲ ಹಾಡು ಹಾಡುವುದಲ್ಲ. ಯಾರಾದರೂ ಸಭೆಯಲ್ಲಿ ಜೋರಾಗಿ ಹಾಡು ಹಾಡುತ್ತಾ ದೇವರ ಆರಾಧನೆ ಸ್ತುತಿ ಎಂದು ಹೇಳುತ್ತಾ ಹೊರಗೆ ಬಂದು ಪಾಪ ಮಾಡಿದರೆ, ಪಾಪದಲ್ಲಿ ಬದುಕುವುದೇ ಆದರೆ ಅದು ನಿಜವಾದ ಆರಾಧನೆ ಅಲ್ಲ. ಪೌಲನ ಪ್ರಕಾರ ವಿಧೇಯತೆಯೇ ನಿಜವಾದ ಆರಾಧನೆ. ಪೌಲನ ಪ್ರಕಾರ ಪರಿಶುದ್ಧತೆಯೇ ನಿಜವಾದ ಆರಾಧನೆ. ಪೌಲನ ಪ್ರಕಾರ ಸಮರ್ಪಣೆಯೇ ನಿಜವಾದ ಆರಾಧನೆ. ಪೌಲನ ಪ್ರಕಾರ ದೇವರ ಭಯದ ಜೀವನವೇ ನಿಜವಾದ ಆರಾಧನೆಯಾಗಿದೆ ಪ್ರಿಯರೇ. ದೇವರಿಗೆ ಅತ್ಯಂತ ಮೆಚ್ಚುಗೆಯ ಆರಾಧನೆಯ ಹಾಡು ನನ್ನ ನಿನ್ನ ಮಾರ್ಪಟ್ಟ ಜೀವಿತವಾಗಿದೆ, ನೂತನ ಜೀವಿತವಾಗಿದೆ. ಕ್ರಿಸ್ತ ಯೇಸುವಿನಲ್ಲಿ ನೂತನ ಜೀವಿತವಾಗಿದೆ. ಮುಂದುವರೆದು ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯದ 2ನೇ ವಚನದಲ್ಲಿ ಬಹಳ ಚಂದವಾದಂತ ರೀತಿಯಾದ ಮುಂದುವರೆಸ್ತಾನೆ, ಇಹಲೋಕದ ನಡವಳಿಕೆಯನ್ನ ಅನುಸರಿಸದೆ ಎಂಬುದಾಗಿ. ಲೋಕ ದೇವರಿಗೆ ವಿರುದ್ಧವಾದ ಪಾಪದ ವ್ಯವಸ್ಥೆಯಾಗಿದೆ ಪ್ರಿಯರೇ. ಪ್ರಸ್ತುತ ಲೋಕವು ಪಾಪವನ್ನ ಸಾಮಾನ್ಯವೆಂದು ಒಪ್ಪಿಕೊಳ್ಳುತ್ತದೆ. ಪ್ರಸ್ತುತ ಲೋಕವು ಸತ್ಯವನ್ನ ಬದಲಾಯಿಸುತ್ತದೆ.
ಪ್ರಸ್ತುತ ಲೋಕವು ದೇವರಿಲ್ಲದ ಜೀವನ ನಡೆಸಬಹುದು ಎಂಬುದಾಗಿ ತಿಳಿಸುತ್ತದೆ. ಇದಕ್ಕೆ ಕಾರಣ ಸಾಮಾಜಿಕ ಮಾಧ್ಯಮಗಳು, ಅಶುದ್ಧ ಮನರಂಜನೆಗಳು, ಹಣದ ಪ್ರೀತಿ, ಸ್ವಾರ್ಥ, ಕಾಮ, ಅಹಂಕಾರ ಎಂಬ ಗುಣಗಳೇ. ಮೊದಲು ಲೋಕದ ಒತ್ತಡ ನಂಬಿಕೆಯನ್ನು ನೇರವಾಗಿ ದಾಳ ಮಾಡುವುದಿಲ್ಲ, ಬದಲಾಗಿ ಸಂಧಾನ ಮಾಡಿಕೊಳ್ಳಲು ನಡೆಸುತ್ತದೆ, ತಿಳಿಸುತ್ತದೆ. ಅದಕ್ಕೆ ಎಚ್ಚರವಾಗಿದ್ದು ಕಾಪಾಡಿಕೊಳ್ಳುವಂಥದ್ದು ನಮ್ಮ ಆದ್ಯ ಕರ್ತವ್ಯವಾಗಿದೆ. ನಮ್ಮ ಜೀವಿತವನ್ನ, ನಮ್ಮ ಆತ್ಮವನ್ನ, ನಮ್ಮ ಜೀವನವನ್ನ, ನಮ್ಮ ಹೃದಯವನ್ನ, ನಮ್ಮ ಮನಸ್ಸನ್ನ ಕಾಪಾಡಿಕೊಳ್ಳುವಂಥದ್ದು, ವಾಕ್ಯದ ಮೂಲಕವಾಗಿ ಕಾಪಾಡಿಕೊಳ್ಳುವಂಥದ್ದು ಕ್ರಿಸ್ತ ಯೇಸುವಿನಲ್ಲಿ ಜೀವಿಸಿದರೆ ಮಾತ್ರ ಸಾಧ್ಯ. ಕ್ರಿಸ್ತನ ವಾಕ್ಯದಂತೆ ಬದುಕಿ ಬಾಳಿದರೆ ಸಾಧ್ಯ. ಪ್ರಾರ್ಥನಾ ಜೀವಿತದ ಮೂಲಕವಾಗಿ ಸಾಧ್ಯ. ಬ್ಯಾಬಿಲೋನಿನಲ್ಲಿ ದಾನಿಯೇಲನು ಇರುವಾಗ ಆತನು ತನ್ನನ್ನ ಸಂಧಾನ ಮಾಡಿಕೊಳ್ಳಲಿಲ್ಲ. ಈ ಲೋಕದವರ ಸಂಗಡ ಆತನು ಸಂಧಾನ ಮಾಡಿಕೊಳ್ಳಲಿಲ್ಲ. ತನ್ನ ಜೀವಿತವನ್ನ, ತನ್ನ ಜೀವನ ಶೈಲಿಯನ್ನ ಸಂಧಾನ ಮಾಡಿಕೊಳ್ಳಲಿಲ್ಲ. ಬದಲಾಗಿ ದೇವರಿಗೆ ಪ್ರತ್ಯೇಕತೆಯ ಜೀವಿತವನ್ನ ಆತನು ಜೀವಿಸಿದ. ಪ್ರಿಯರೇ, ಪೌಲನು ಇಲ್ಲಿ ಮುಂದುವರೆದು ಹೇಳುತ್ತಾನೆ, ನೂತನ ಮನಸ್ಸನ್ನ ಹೊಂದಿಕೊಂಡು ಪರಲೋಕ ಭಾವದವರಾಗಿರ್ರಿ ಎಂಬುದಾಗಿ. ಸೈತಾನ ಮೊದಲು ಮನಸ್ಸಿನ ಮೇಲೆ ದಾಳಿ ಮಾಡುತ್ತಾನೆ. ಪ್ರಿಯರೇ, ಸುಳ್ಳನ್ನ, ಅಶುದ್ಧತೆಯನ್ನ, ಅಶುದ್ಧತೆಯ ಚಿಂತನೆಯನ್ನ, ದೇವರಿಲ್ಲದ ಮೌಲ್ಯಗಳನ್ನ, ತಪ್ಪಾದ ಬೋಧನೆಗಳನ್ನ ಮನಸ್ಸಿನಲ್ಲಿ, ಜೀವನದಲ್ಲಿ ಆತನು ಹೊತ್ತು ಹಾಕುತ್ತಾನೆ, ಬೀಜಗಳನ್ನ ಬಿತ್ತುತ್ತಾನೆ. ಆದರೆ ನವೀಕರಣ ಮಾಡುವವನು ದೇವರೇ. ನೂತನ ಸೃಷ್ಟಿಗಳನ್ನಾಗಿ ನಮ್ಮನ್ನು ಮಾರ್ಪಡಿಸುವವನು ದೇವರೇ. ದೇವರು ನವೀಕರಣ ಮಾಡುವ ಕಾರಣಗಳು ಏನೆಂಬುದಾಗಿ ನಾವು ಚಿಂತಿಸುವುದೇ ಆದರೆ, ನಮ್ಮಲ್ಲಿ ನವೀಕರಣ ಆಗಬೇಕಾದರೆ ಅದು ದೇವರ ವಾಕ್ಯದ ಮೂಲಕವೇ ಸಾಧ್ಯ, ಪ್ರಾರ್ಥನೆಯ ಮೂಲಕವೇ ಸಾಧ್ಯ, ಪರಿಶುದ್ಧಾತ್ಮನ ಮೂಲಕವೇ ಸಾಧ್ಯ. ವಿಶ್ವಾಸಿಗಳ ಒಂದು ಫೆಲೋಶಿಪ್, ಅನ್ಯೋನ್ಯತೆಯ ಮೂಲಕವೇ ಸಾಧ್ಯ, ಆರಾಧನೆಯ ಮೂಲಕವೇ ಸಾಧ್ಯ. ದೇವರ ವಾಕ್ಯವಿಲ್ಲದೆ ಪರಿಶುದ್ಧ ಜೀವನ ನಡೆಸುವುದು ಅಸಾಧ್ಯ. ಈ ಪರಿಶುದ್ಧತೆ ದೇವರ ಚಿತ್ತವನ್ನ ಪ್ರಕಟಿಸುವಂತದ್ದಾಗಿದೆ. ಪ್ರಿಯರೇ, ಆ ದೇವರ ಚಿತ್ತ ಹೇಗೆ ತಿಳಿಯುವುದು? ಪವಿತ್ರತೆಯ ಮನಸ್ಸು ಅಥವಾ ಪರಿವರ್ತಿತ ಮನಸ್ಸು, ನೂತನ ಮನಸ್ಸು, ಕ್ರಿಸ್ತ ಯೇಸುವಿನಲ್ಲಿದ್ದಂತ ಮನಸ್ಸು ನಾವು ಹೊಂದಿಕೊಳ್ಳುವುದೇ ಹೇಗೆ ಎಂಬುದಾಗಿ ನಾವು ಚಿಂತಿಸುವುದೇ ಆದರೆ, ಅದಕ್ಕೆ ನಾವು ಮಾಡಬೇಕಾದಂತ ಕಾರ್ಯಗಳು ನಾವು ತಿಳಿಯಬೇಕಾಗಿದೆ. ಪ್ರಿಯರೇ, ಹೀಗಿರುವಲ್ಲಿ ಪೌಲ ಅತ್ಯುನ್ನತವಾಗಿ ಇಲ್ಲಿ ಹೇಳುತ್ತಾನೆ, ಆದುದರಿಂದ ಸಹೋದರರೇ, ದೇವರ ಕನಿಕರವನ್ನ ನಿಮ್ಮ ನೆನಪಿಗೆ ತಂದು ನಿಮ್ಮನ್ನ ಬೇಡಿಕೊಳ್ಳುವುದೇನೆಂದರೆ, ನೀವು ನಿಮ್ಮ ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ. ಇದೇ ನಿಮ್ಮ ವಿವೇಕ ಪೂರ್ವಕವಾದ ಆರಾಧನೆಯು. ಈಗ ಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನ ಹೊಂದಿಕೊಂಡು ಪರಲೋಕ ಭಾವದವರಾಗಿರ್ರಿ. ಈಗಾದರೆ ದೇವರ ಚಿತ್ತಕ್ಕನುಸಾರವಾದದ್ದು, ಅಂದರೆ ಉತ್ತಮವಾದದ್ದು, ಮೆಚ್ಚುಗೆಯಾದದ್ದು, ದೋಷವಿಲ್ಲದ್ದು ಯಾವುದೆಂದು ವಿವೇಚಿಸಿ ತಿಳುಕೊಳ್ಳುವಿರಿ ಎಂಬುದಾಗಿ ಹೇಳುತ್ತಾನೆ. ಪೌಲ ಇನ್ನೊಂದು ಕಡೆ ಕೊರಿಂಥ ಸಭೆಗಳಲ್ಲಿ ಹೇಳುವಾಗ ಅಲ್ಲಿ ತಿಳಿಸುತ್ತಾನೆ, ನೀವೇ ದೇವರ ಆಲಯವಾಗಿದ್ದೀರಿ, ದೇವರು ನಿಮ್ಮಲ್ಲಿ ವಾಸ ಮಾಡಲಿಕ್ಕೆ ಆತನು ಇಷ್ಟವುಳ್ಳವನಾಗಿದ್ದಾನೆ ಎಂಬುದಾಗಿ. ಆದ್ದರಿಂದ ಈ ದೇಹವೆಂಬ ದೇವಾಲಯದಲ್ಲಿ ದೇವರನ್ನ ವಾಸಿಸುವ ಕೃಪೆಗೆ ನಾವು ಬೇಡಿಕೊಳ್ಳಬೇಕು. ನಮ್ಮನ್ನು ನಾವು ಸಮರ್ಪಣಾ ಜೀವಿತವನ್ನು ನಾವು ಮಾಡಬೇಕು. ಇಹಲೋಕದ ನಡವಳಿಕೆಯನ್ನ ಅನುಸರಿಸದೆ ಇದು ಸಾಧ್ಯವೇ ಇಲ್ಲ. ದೇವರು ನಮ್ಮ ಹೃದಯಗಳಲ್ಲಿ, ನಮ್ಮ ಮನಸ್ಸುಗಳಲ್ಲಿ ಜೀವಿಸಲು ಸಾಧ್ಯವೇ ಇಲ್ಲ. ನಮ್ಮನ್ನು ನೂತನ ಪಡಿಸಲು ಸಾಧ್ಯವಿಲ್ಲ. ಪರಲೋಕ ಭಾವವನ್ನ, ಕ್ರಿಸ್ತನ ಮನಸ್ಸನ್ನ ಹೊಂದಿಕೊಳ್ಳಲು ಸಾಧ್ಯವಿಲ್ಲ. ದೇವರ ಚಿತ್ತವನ್ನ, ದೇವರ ಸ್ವರವನ್ನ ನಾವು ಆಲಿಸಲು ಸಾಧ್ಯವಿಲ್ಲ. ಈಗಿರುವಲ್ಲಿ ಪ್ರೀತಿಯ ದೇವಜನರೇ,
ಜೀವನದಲ್ಲಿ ಡೋಂಟ್ ಕಾಂಪ್ರಮೈಸ್ ಟು ದಿಸ್ ವರ್ಲ್ಡ್. ನಮ್ಮ ಜೀವಿತಗಳನ್ನ ಈ ಲೋಕದೊಳಗೆ ಸಂಧಾನ ಮಾಡಿಕೊಳ್ಳಬೇಡಿರಿ, ರಾಜಿ ಮಾಡಿಕೊಳ್ಳಬೇಡಿರಿ. ನಿಮ್ಮನ್ನ ನೀವು ಪ್ರತಿಷ್ಠೆಪಡಿಸಿ ದೇವರಿಗೆ ಮೆಚ್ಚುಗೆಯಾಗಿಯೂ ಮೀಸಲಾಗಿಯೂ ಸಜೀವ ಯಜ್ಞವಾಗಿ ನಿಮ್ಮನ್ನು ನೀವು ಸಮರ್ಪಿಸಿಕೊಂಡು ಜೀವಿಸಿರಿ. ಕ್ರಿಸ್ತನಿಗೆ ಪ್ರಥಮ ಸ್ಥಾನವನ್ನ ನಿಮ್ಮ ಹೃದಯಗಳಲ್ಲಿ, ನಿಮ್ಮ ಮನಸ್ಸುಗಳಲ್ಲಿ, ನಿಮ್ಮ ಜೀವಿತಗಳಲ್ಲಿ ನೀಡಿರಿ. ಆಗ ಕ್ರಿಸ್ತ ಯೇಸು ನಿಮ್ಮ ಹೃದಯಗಳಲ್ಲಿ ಯಜಮಾನನಂತಿದ್ದು ತೀರ್ಪು ಮಾಡುವನು. ಮನಸ್ಸನ್ನ ಕ್ರಿಸ್ತ ಯೇಸುವಿನಲ್ಲಿ ಕಾಯ್ದುಕೊಳ್ಳಿರಿ. ಪ್ರತಿದಿನ ನಿಮ್ಮನ್ನ ಸಮರ್ಪಿಸಿಕೊಂಡು ಜೀವಿಸಿರಿ. ಪ್ರತಿದಿನ ನಿಮ್ಮನ್ನ, ನನ್ನನ್ನ, ನಮ್ಮನ್ನ ನಾವು ಸಮರ್ಪಿಸಿಕೊಂಡು ಜೀವಿಸುವುದೇ ಇದಕ್ಕೆ ಜಯದ ಜೀವಿತಕ್ಕೆ ಕಾರಣವಾಗಿದೆ. ಪ್ರಿಯರೇ, ಲೋಕದ ಒಪ್ಪಿಗೆ ಹುಡುಕಬೇಡ, ದೇವರ ಮೆಚ್ಚುಗೆಯೇ ಮುಖ್ಯ ಎಂದು ಬಾಳು. ದೇವರ ವಾಕ್ಯದಲ್ಲಿ ಸ್ಥಿರಚಿತ್ತನಾಗಿರು, ಸ್ಥಿರವಾಗಿ ನಿಲ್ಲು. ಆಗ ಭ್ರಷ್ಟ ಸಂಸ್ಕೃತಿಯನ್ನ ಎದುರಿಸಲು ಸತ್ಯವೇ ಶಕ್ತಿಯಾಗಿರುತ್ತದೆ. ಹೀಗಿರುವಲ್ಲಿ ಗಲಾತ್ಯದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 10ನೇ ವಚನವನ್ನ ನಾವು ಓದಿ ಗ್ರಹಿಸಿಕೊಳ್ಳೋಣ. ಪ್ರಿಯರೇ, ಗಲಾತ್ಯದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 10ನೇ ವಚನ, ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ. ಪ್ರಿಯರೇ, ನಾನೀಗ ಯಾರನ್ನ ಒಲಿಸಿಕೊಳ್ಳುತ್ತಾ ಇದ್ದೇನೆ? ಮನುಷ್ಯರನ್ನು, ದೇವರನ್ನು? ನಾನು ಮನುಷ್ಯನನ್ನ ಮೆಚ್ಚಿಸುವುದಕ್ಕೆ ಪ್ರಯತ್ನಿಸುತ್ತಾ ಇದ್ದೇನೋ? ಹಾಗಾದ್ರೆ ಇನ್ನು ಮನುಷ್ಯರನ್ನ ಮೆಚ್ಚಿಸುವನಾಗಿದ್ದರೆ ನಾನು ಕ್ರಿಸ್ತನ ದಾಸನಲ್ಲ ಎಂಬುದಾಗಿ ಪೌಲ ಬಹಳ ಚಂದವಾದಂತಹ ಸ್ಪಷ್ಟ ರೀತಿಯಲ್ಲಿ ಗಲಾತ್ಯ ಸಭೆಯವರು ಕ್ರಿಸ್ತನ ಸುವಾರ್ತೆಯ ನಿಜ ಬೋಧನೆಯನ್ನ ಬಿಟ್ಟು ಭ್ರಷ್ಟರಾಗುವ ವಿಷಯದಲ್ಲಿ ನೀವು ಭ್ರಷ್ಟರಾಗಬೇಡಿರಿ ಎಂಬುದಾಗಿ ತಿಳಿಸುತ್ತಾ ಈ ವಾಕ್ಯವನ್ನ ಹೇಳುತ್ತಾ ಇದ್ದಾನೆ. ಪ್ರಿಯರೇ, ಹೀಗಿರುವಲ್ಲಿ ನಮ್ಮ ಜೀವಿತಗಳನ್ನ ನಾವು ಭ್ರಷ್ಟತೆಗೆ ನಾವು ನಡೆಸದೆ ದೇವರಿಗೆ ಮೆಚ್ಚುಗೆಯಾದಂತ ರೀತಿಯಲ್ಲಿ ನಾವು ಜೀವಿಸುವವರಾಗಿ ನಾವು ಬಾಳೋಣ. ಪ್ರಿಯರೇ, ನಮ್ಮ ಜೀವಿತಗಳನ್ನ ದೇವರಿಗೆ ಒಪ್ಪಿಸಿಕೊಡೋಣ. ಪ್ರಿಯರೇ, ಸತ್ಯವನ್ನ ನಾವು ಕಂಡುಕೊಳ್ಳೋಣ. ಪ್ರಿಯರೇ, ಸತ್ಯವನ್ನ ಹಿಡಿದುಕೊಳ್ಳೋಣ. ಪ್ರಿಯರೇ, ಸತ್ಯವನ್ನ ಅರಿತುಕೊಳ್ಳಿರಿ, ಆ ಸತ್ಯವು ನಿಮ್ಮನ್ನ ಬಿಡುಗಡೆ ಮಾಡುವುದೆಂಬುದಾಗಿ ದೇವರ ವಾಕ್ಯ ಹೇಳುತ್ತದಲ್ಲ. ಭ್ರಷ್ಟರಾಗಿ ನಾವು ಜೀವಿಸಿದರೆ ಅಂದು ತಾರುಮಾರು ಮಾಡಿದಂತ ದೇವರು ನಮ್ಮ ಜೀವಿತಗಳನ್ನ ಕೂಡ ತಾರುಮಾರು ಮಾಡುವ ಆತನಾಗಿದ್ದಾನೆ. ಪ್ರಿಯರೇ, ಹೀಗಿರುವಲ್ಲಿ ನಮ್ಮ ಜೀವಿತಗಳನ್ನ ನಾವು ಪರಿಶೋಧಿಸಿಕೊಳ್ಳೋಣ. ಪ್ರಿಯರೇ, ನಮ್ಮ ನಡವಳಿಕೆಗಳನ್ನ, ನಮ್ಮ ಜೀವಿತಗಳನ್ನ, ನಮ್ಮ ನಡೆನುಡಿ ಕ್ರಿಯೆಗಳನ್ನ ನಾವು ಭ್ರಷ್ಟರಾಗಿದ್ದೇವೆಯೋ ಅಥವಾ ದೇವರಿಗೆ ಮೆಚ್ಚುಗೆಯಾದ ಸಜೀವ ಯಜ್ಞವಾಗಿ ನಾವು ಜೀವಿಸುತ್ತಾ ಇದ್ದೇವೆಯೋ, ನೂತನ ಸೃಷ್ಟಿಗಳಾಗಿ ನಾವು ಜೀವಿಸುತ್ತಾ ಇದ್ದೇವೆಯೋ ಎಂಬುದನ್ನು ನಾವು ಮನನ ಮಾಡಿಕೊಳ್ಳೋಣ. ಪ್ರಿಯರೇ, ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳೋಣ, ಪರಿಶೋಧಿಸಿಕೊಳ್ಳೋಣ. ಪ್ರಿಯರೇ, ಯಾಕೆಂದ್ರೆ ಸತ್ಯ ಯೇಸುವೆ. ಆ ಯೇಸುವನ್ನ, ಆತನ ಜೀವಿತವನ್ನ, ಆತನ ಮಾದರಿಯನ್ನು ನಾವು ಅನುಸರಿಸುವುದೇ ಆದರೆ ನಾವು ಆತನ ಹಿಂಬಾಲಕರಾಗುತ್ತೇವೆ, ನಾವು ಆತನ ಶಿಷ್ಯರಾಗುತ್ತೇವೆ. ಆತನ ಜೀವಿತವನ್ನ, ಮಾದರಿಯನ್ನು ನಾವು ಅನುಸರಿಸುವುದೇ ಆದರೆ ನಿತ್ಯ ಜೀವದಲ್ಲಿ ನಾವು ಕೂಡ ಬಾಧ್ಯಸ್ಥರಾಗುತ್ತೇವೆ. ಪ್ರಿಯರೇ, ಆ ನಿತ್ಯ ಜೀವದಲ್ಲಿ ನಾವು ಬಾಧ್ಯಸ್ಥರಾಗಬೇಕಾದರೆ ನಮ್ಮ ದೇಹ, ಆತ್ಮ, ಪ್ರಾಣ, ಶರೀರವನ್ನ ದೇವರಿಗೆ ಮೆಚ್ಚುಗೆಯಾಗಿಯೂ ಮೀಸಲಾಗಿಯೂ ಸಜೀವ ಯಜ್ಞವಾಗಿಯೂ ನಾವು ಸಮರ್ಪಿಸಿಕೊಂಡು ಜೀವಿಸುವಂಥದ್ದು ಬಹಳ ಅಗತ್ಯ. ಭ್ರಷ್ಟ ಲೋಕದಲ್ಲಿ ಭ್ರಷ್ಟರಾಗದೆ ನಾವು ನೀತಿವಂತರಾಗಿ ದೇವರಿಗೆ ಮೆಚ್ಚುಗೆಯಾಗಿ ನಾವು ಜೀವಿಸುವಂಥದ್ದು ಬಹಳ ಅವಶ್ಯವಾಗಿದೆ. ಪ್ರಿಯರೇ, ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳೋಣ. ಪ್ರಿಯರೇ, ಈ ಭ್ರಷ್ಟ ಲೋಕದಲ್ಲಿ ನಾವು ಕೂಡ ರಾಜಿಯಾಗಿ ಸಂಧಾನ ಮಾಡಿಕೊಂಡು ಇಹಲೋಕದ ಅಧಿಪತಿಯೊಂದಿಗೆ ನಾವು ಸಂಧಾನ ಮಾಡಿಕೊಂಡು ನಮ್ಮ ಆತ್ಮಗಳನ್ನು ಆತನ ಕೈಗೆ ಒಪ್ಪಿಸಿಕೊಟ್ಟಿದ್ದೇವೆಯೋ
ಅಥವಾ ಭ್ರಷ್ಟರಾಗದೆ ದೇವರ ಪ್ರತ್ಯೇಕತೆಯ ಜೀವಿತವನ್ನು ನಾವು ನಡೆಸುತ್ತಾ ದೇವರಿಗೆ ಮೆಚ್ಚುಗೆಯಾಗಿ ಸಜೀವ ಯಜ್ಞವಾಗಿ ನಮ್ಮನ್ನು ನಾವು ಸಮರ್ಪಿಸಿಕೊಂಡು ನಾವು ಜೀವಿಸುತ್ತಾ ಇದ್ದೇವೆಯೋ? ದೇವರು ಬರುವ ಕಾಲ ಹತ್ತಿರವಾಗುತ್ತಾ ಇದೆ ಪ್ರಿಯರೇ. ದೇವರು ಬರುತ್ತಾನೆ, ಬೇಗನೆ ಬರುತ್ತಾನೆ. ನಮ್ಮೆಲ್ಲರನ್ನ ಕೊಂಡೊಯ್ಯಲು ಆತನು ಬರುತ್ತಾ ಇದ್ದಾನೆ. ಮಾರನಾಥ ಬರುತ್ತಾ ಇದ್ದಾನೆ. ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳೋಣ ಪ್ರಿಯರೇ. ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನ ಹೊಂದಿಕೊಂಡು ಪರಲೋಕ ಭಾವದವರಾಗಿ ನಾವು ಜೀವಿಸೋಣ ಪ್ರಿಯರೇ. ಆ ಸತ್ಯ ಯೇಸುವೆ. ಡೋಂಟ್ ಕಾಂಪ್ರಮೈಸ್ ಟು ದಿಸ್ ವರ್ಲ್ಡ್. ಹುಡುಕು ಸತ್ಯವನ್ನ ಹುಡುಕು. ಸತ್ಯದ ಪರಿಜ್ಞಾನವನ್ನ ಹೊಂದು, ಸತ್ಯವನ್ನ ಹಿಡಿಕೋ. ಆ ಸತ್ಯ ನಿನ್ನನ್ನು ಬಿಡುಗಡೆ ಮಾಡುವುದು. ಆ ಸತ್ಯವೇ ಯೇಸು. ಒಂದು ಹಡಗಿನ ಕಥೆಯನ್ನ ಹೇಳುತ್ತೇನೆ ಪ್ರಿಯರೇ. ಹಡಗು ನೀರಿನಲ್ಲಿ ಚಲಿಸುವಾಗ ಅದರ ಕಾಲು ಭಾಗ ನೀರಿನಲ್ಲಿರ್ತದೆ, ಮುಳುಗುವುದಿಲ್ಲ. ಆದರೆ ಹಡಗು ಸಣ್ಣ ರಂಧ್ರ ಹೊಡೆದು ಅದರ ಮೂಲಕವಾಗಿ ನೀರು ಒಳಗಡೆ ಬಂದರೆ ಹಡಗು ಮುಳುಗಿ ಹೋಗುತ್ತದೆ ಪ್ರಿಯರೇ. ಅದೇ ರೀತಿಯಲ್ಲಿ ಕೂಡ ಕ್ರೈಸ್ತರಾದ ನಮ್ಮ ಜೀವಿತಗಳಲ್ಲಿ ಲೋಕ ಪ್ರವೇಶಿಸುವುದೇ ಆದರೆ ನಮ್ಮ ಜೀವಿತಗಳು ಕೂಡ ಮುಳುಗಿ ಹೋಗುತ್ತವೆ ಪ್ರಿಯರೇ. ಕ್ರೈಸ್ತರಾದ ನಮ್ಮ ಮೇಲೆ ಬಿದ್ದ ಭಾರವು ದೊಡ್ಡದೆಂದು ಧ್ಯಾನ ಮಾಡು ರಾತ್ರಿ ಹಗಲು. ಪ್ರೀತಿಯುಳ್ಳ ದೇವಜನರೇ, ದೇವರು ಬರುವ ಕಾಲ ಹತ್ತಿರವಾಗ್ತಾ ಇದೆ. ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳೋಣ. ನಮ್ಮ ಮನಸ್ಸನ್ನು, ನಮ್ಮ ಹೃದಯಗಳನ್ನ ಕ್ರಿಸ್ತನ ಕಡೆಗೆ ಎತ್ತುತ್ತಾ ಆತನ ಹಿಂಬಾಲಕರಾಗಿ ನಾವು ಜೀವಿಸುತ್ತಾ ನೂತನ ಸೃಷ್ಟಿಗಳಾಗಿ ಸುವಾರ್ತೆಯನ್ನ ಕಟ್ಟ ಕಡೆಗೆ ಸಾರುವ ಸಾಧನಗಳಾಗಿ ನಮ್ಮನ್ನ ಮಾರ್ಪಡಿಸಿಕೊಳ್ಳೋಣ. ನಮ್ಮ ಜೀವಿತವೇ ಒಂದು ಸುವಾರ್ತೆ ಆಗಲಿ ಪ್ರಿಯರೇ. ಭಾನುವಾರ ಪಾಠಶಾಲೆಯಲ್ಲಿ ಕಲಿತಂತ ಒಂದು ಪದ್ಯ, ಒಂದು ಹಾಡು ಹೀಗಿದೆ ಪ್ರಿಯರೇ. ಮತ್ತಾಯ, ಮಾರ್ಕ, ಲೂಕ, ಯೋಹಾನ 4 ಸುವಾರ್ತೆಗಳು. ಮತ್ತಾಯ, ಮಾರ್ಕ, ಲೂಕ, ಯೋಹಾನ 4 ಸುವಾರ್ತೆಗಳು. 5ನೇ ಸುವಾರ್ತೆ ನಾವಾಗಿರಬೇಕು. ಆ ಸುವಾರ್ತೆಯ ಸಾಧನಗಳು ನಾವಾಗಿ ಕ್ರಿಸ್ತನ ಸುವಾರ್ತೆಯನ್ನು ಕಟ್ಟಗಡೆಯಲ್ಲಿ ಸಾರಿ ಕ್ರಿಸ್ತನ ಬರುವುದರೊಳಗಾಗಿ ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳೋಣ. ಲೋಕವನ್ನ ಸಿದ್ಧಪಡಿಸೋಣ. ಕ್ರಿಸ್ತನ ಮೊದಲ ಗಿತ್ತಿಯಾದಂತ ಸಭೆಯನ್ನ ನಾವು ಸಿದ್ಧಪಡಿಸೋಣ. ಕ್ರಿಸ್ತನ ದೇಹವಾದಂತ ನಾವುಗಳು ಸಿದ್ಧಗೊಳ್ಳೋಣ. ದೇವರ ವಾಕ್ಯವನ್ನು ಆಶೀರ್ವದಿಸಿ ಬಲಪಡಿಸಿ ನಡೆಸಲಿ. ಆಮೇಲೆ ಪ್ರಾರ್ಥನೆ ಮಾಡೋಣ. ಪರಿಶುದ್ಧನೇ, 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 ಮಹೋನ್ನತನೇ, ಸ್ತುತ್ಯ ಸಂದನೆ, ಮಹಾಧೀಶನೇ, ಸರ್ವಶಕ್ತನೇ, ನಿನ್ನ ಪಾದ ಸನ್ನಿಧಿಯಲ್ಲಿ ನಾವು ಒಮ್ಮನಸ್ಸಿನಿಂದ ಸೇರಿ ಬಂದು ನಿನ್ನ ವಾಕ್ಯವನ್ನ ಧ್ಯಾನಿಸಲು, ನಿನ್ನನ್ನು ಆರಾಧಿಸಲು, ನಿನ್ನನ್ನು ಮಹಿಮೆ ಪಡಿಸಲು ಕೃಪೆಯನ್ನ ಈ ದಿನ ನಮಗೆ ಅನುಗ್ರಹಿಸಿ ಕೊಟ್ಟಿದ್ದೀಯಲ್ಲ, ನಿನಗೆ ಸ್ತೋತ್ರ. ನಿನ್ನ ವಾಕ್ಯದ ಮೂಲಕವಾಗಿ ನಮ್ಮನ್ನು ಎಚ್ಚರಿಸಿದ್ದಿ. ನಿನ್ನ ವಾಕ್ಯದ ಮೂಲಕವಾಗಿ ನಮ್ಮನ್ನು ಬಲಪಡಿಸಿದ್ದಿ. ನಿನ್ನ ವಾಕ್ಯದ ಮೂಲಕವಾಗಿ ನಮ್ಮನ್ನು ಮಾರ್ಗದರ್ಶಿಸಿದ್ದಿ. ಸ್ವಾಮಿ, ನಿನ್ನ ವಾಕ್ಯದಂತೆ ಬದುಕಿ ಬಾಳಲು ಪವಿತ್ರಾತ್ಮನ ಅಭಿಷೇಕವನ್ನ ಪ್ರತಿಯೊಬ್ಬರ ಮೇಲೆ ನೀನು ಸುರಿಯ ಮಾಡು ಕರ್ತನೆ. ಪ್ರತಿಯೊಬ್ಬರ ಮೇಲೆ ನಿನ್ನ ದಿವ್ಯಾತ್ಮನನ್ನ ನೀನು ಸುರಿಸು. ಆತ್ಮನ ಅಭಿಷೇಕ ಪ್ರತಿಯೊಬ್ಬರ ಮೇಲೆ ನೀನು ಸುರಿಯ ಮಾಡು. ನಿನ್ನ ಆತ್ಮವನ್ನ ಹೊಂದಿಕೊಂಡು ಕರ್ತನೆ, ಪರಿಶುದ್ಧಾತ್ಮನನ್ನ ಹೊಂದಿಕೊಂಡು ವರಗಳನ್ನ ಪಡೆದುಕೊಂಡವರಾಗಿ ಫಲಗಳನ್ನ ನಮ್ಮ ಜೀವಿತಗಳಲ್ಲಿ ನೀಡುವಂತ ಕೃಪೆಗೆ ನಡೆಸು. ನೂತನ ಸೃಷ್ಟಿಗಳಾಗಿ ಬಾಳಲು ಕೃಪೆಯನ್ನು ಅನುಗ್ರಹಿಸಿಕೊಡು ಸ್ವಾಮಿ. ನಮ್ಮ ನಡೆ, ನುಡಿ, ಕ್ರಿಯೆಗಳ ಮೂಲಕ ನೀನು ಮಹಿಮೆ ಹೊಂದಿಕು. ನಮ್ಮನ್ನೇ, ನಮ್ಮ ದೇಹಾತ್ಮ ಪ್ರಾಣಗಳನ್ನೇ ನಿನಗೆ ಸಜೀವ ಯಜ್ಞವಾಗಿ ಸಮರ್ಪಿಸಿಕೊಳ್ಳುತ್ತಾ ಸ್ವಾಮಿ, ಈ ಅಲ್ಪ ಭಿನ್ನಹವನ್ನ ನಮ್ಮ ಒಡೆಯನು, ರಕ್ಷಕನು, ಕಾರ್ಯಕರ್ತನು
ಅತಿ ಶೀಘ್ರವಾಗಿ ನಮ್ಮೆಲ್ಲರನ್ನ ಕೊಂಡೊಯ್ಯಲು ಬರುವ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮನ್ನ ಸಮರ್ಪಿಸಿಕೊಂಡು ಎಲ್ಲವನ್ನ ಬೇಡಿ ಹೊಂದಿದ್ದೇವೆ ಕರ್ತನೆ. ಆಮೆನ್. ನಾವೆಲ್ಲರೊಟ್ಟಾಗಿ ಕರ್ತನ ಪ್ರಾರ್ಥನೆಯನ್ನು ಒಮ್ಮನಸ್ಸಿನಿಂದ ಅರಿಕೆ ಮಾಡೋಣ. ಪರಲೋಕದಲ್ಲಿರೋ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧ ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇವತ್ತು ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಗೆ ಸೇರಿಸದೆ ಕೇಡಿಂದ ತಪ್ಪಿಸು. ಏಕೆಂದರೆ ರಾಜ್ಯವು, ಬಲವು, ಮಹಿಮೆಯು ಸದಾ ಕಾಲವು ನಿನ್ನವೇ ಸ್ವಾಮಿ. ಆಮೆನ್. ದೇವರ ಆಶೀರ್ವಾದವನ್ನ ನಾವು ನಂಬಿಕೆಯಿಂದ ಹೊಂದಿಕೊಳ್ಳೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪರಿಶುದ್ಧಾತ್ಮನ ನಡೆಸುವಿಕೆ, ಸಹವಾಸ, ದಿವ್ಯಾಶೀರ್ವಾದ ನಿತ್ಯ ನಿರಂತರವಾಗಿ ನಮ್ಮೆಲ್ಲರ ಸಂಗಡಲು ನೆಲೆಯಾಗಿರಲಿ. ಆಮೆನ್. ಪ್ರಭು ಯೇಸು ಕ್ರಿಸ್ತನ ಸುಮಧುರ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸುತ್ತಾ, ಈ ಸದವಕಾಶವನ್ನು ಮಾಡಿಕೊಟ್ಟಂತ ಗಿಲ್ಗಾಲ್ ಸರ್ಕಲ್ ಆಫ್ ಸ್ಟೋನ್ಸ್ ಎಂಬ ಸಂಸ್ಥೆಗೂ, ಅದರ ಅಡಿಯಲ್ಲಿ ಸೇವೆ ಮಾಡುವಂತ ಪ್ರತಿಯೊಬ್ಬ ಸೇವಕರಿಗೂ ಮತ್ತು ಈ ಒಂದು ದೇವರ ವಾಕ್ಯವನ್ನ ಕೇಳಿದಂತ ಪ್ರತಿಯೊಬ್ಬರಿಗೂ ವಂದನೆಗಳನ್ನ ಸಲ್ಲಿಸುತ್ತಾ, ಪ್ರಭು ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ದಿವ್ಯಾಶೀರ್ವಾದ, ಆರೋಗ್ಯ, ಸುಕ್ಷೇಮ, ಬಲಶಕ್ತಿಯನ್ನು ದೇವರು ತಾನೇ ಅನುಗ್ರಹಿಸಿಕೊಟ್ಟು ನಮ್ಮೆಲ್ಲರ ಜೀವಿತಗಳ ಮೂಲಕ ದೇವರು ತಾನೇ ಮಹಿಮೆ ಹೊಂದಲಿ ಎಂದು ಬೇಡಿ ಹೊಂದಿದ್ದೇವೆ. ಆಮೇಲೆ